ಶ್ರೀ ಗುರುಭ್ಯೋ ನಮಃ. ನಾವು ಹಿಂದಿನ ಸಂಚಿಕೆಯಲ್ಲಿ ವೆಂಕಟರಾಮಾಚಾರ್ಯರು ಯಾವ ರೀತಿ ಪಾಪ ಏನು ಓದು ಬರಹ ಇಲ್ಲದಂಗೆ ಬುದ್ಧಿ ಇರಲಿಲ್ಲ ಅಂತದ್ದು, ಪರಮ ಶುಂಠನಾಗಿದ್ದ ಅವ್ರ ತಂದೆ ವೆಂಕಟ ನರಸಿಂಹಾಚಾರ್ಯರು ಅದ್ರ ಬಗ್ಗೆ ತುಂಬಾ ಬೇಜಾರು ಪಟ್ಕೊಂಡಿದ್ರು. ಆಮೇಲೆ ಗೋಪಾಲದಾಸರ ಹತ್ರ ಕಣಿ ಕೇಳೋಕೆ ಅಂತ ಬರ್ತಾರೆ. ನಂತರ ಗೋಪಾಲದಾಸರು ಹೇಳಿದ ಹಾಗೇನೆ ಬೂದಿ ಮುಚ್ಚಿದ ಕೆಂಡ ಅಂದ್ರೆ ಕೆಂಡ ಇರುತ್ತೆ ಒಳಗಡೆ, ದಿಗಿ ಅಂತ ಕುದೀತಾ ಇರುತ್ತೆ, ಬೆಂಕಿ ಅದು ಸುಡುತ್ತೆ, ಅದಕ್ಕೆ ಬೂದಿ ಮುಚ್ಕೊಂಡ್ಬಿಟ್ಟಿದೆ. ಆಗ ಬೂದಿನ ತೆಗೆಯೋದಿಕ್ಕೆ ಒಂದು ಗಾಳಿ ಬೀಸಿದ್ರೆ ಕೊನೆಗೆ ಕೆಂಡ ಕಾಣುತ್ತೆ, ಹೇಗೋ ಹಾಗೆ ಅಂತೆಲ್ಲ ಹೇಳ್ತಾರೆ, ಅನಾಲಜಿ ಕೊಡ್ತಾರೆ. ಯಾವುದಕ್ಕೂ ಹೇಳ್ತೀವಲ್ಲ ಟೈಮ್ ಬರಬೇಕು ಅಂತ. ಆದ್ರೆ ಟೈಮ್ ಅನ್ನುವಂಥದ್ದು ಭಗವಂತನ ಗುರುಗಳ ಅನುಗ್ರಹ ಅಂತ ಕೂಡ ತಿಳ್ಕೋಬೇಕು. ಯಾಕಂದ್ರೆ ಬೂದಿ ಮುಚ್ಚಿದ ಕೆಂಡ ಅದೇ ಸ್ಟೇಟಲ್ಲೇ ಇರುತ್ತೆ ಅಂಟಿಲ್ ಅನ್ಲೆಸ್ ಗಾಳಿ ಚೆನ್ನಾಗಿ ಬೀಸೋ ತನಕ. ಆ ಗಾಳಿ ಯಾವುದು ಅಂದ್ರೆ ಭಗವಂತನ ಅನುಗ್ರಹ ಮತ್ತೆ ಗುರುಗಳ ಕರುಣೆ. ಆ ಪರಮಾನುಗ್ರಹ ಅನ್ನುವಂಥದ್ದನ್ನ ತಿಳಿದ್ರು ವೆಂಕಟ ನರಸಿಂಹಾಚಾರ್ಯರು. ಅಲ್ಲಿಂದ ಚೆನ್ನಾಗಿ ಭಜನೆಗಳನ್ನೆಲ್ಲ ಮಾಡ್ಕೊಂಡ್ರು. ಆಯ್ತು, ಅದೆಲ್ಲ ಮುಗೀತು. ಇದಾದ್ಮೇಲೆ ಏನಾಗತ್ತೆ, ಸಾಮಾನ್ಯವಾಗಿರೋ ಬಿರುಗಾಳಿ ಅಲ್ಲ ಅದು, ಪ್ರಚಂಡವಾಗಿರೋ ಬಿರುಗಾಳಿ. ಬೆಟ್ಟ ಗುಡ್ಡಾನೆ ಹಾರಿಸ್ಕೊಂಡು ಹೋಗ್ಬಿಡತ್ತಂತೆ. ಆ ರೀತಿ ಸುಂಟ್ರ ಗಾಳಿ ನಮ್ ತಲೆಗೆ ತಿರುಗಿದ್ರೆ ಹೇಗಿರುತ್ತೆ ಹಾಗೆ ಭಯಾನಕವಾಗಿ ಅನುಭವ ಆಯ್ತಂತೆ ಸೀನಣ್ಣ ಮತ್ತೆ ದಾಸಣ್ಣಗೆ. ಜೋರ್ ಗಾಳಿ ಮಳೆ ಬಂದು ಶೀಟ್ ಎಲ್ಲ ಸ್ವಲ್ಪ ಶೀಟ್ ಮೇಲೆ ಎಲೆಗಳು ಬಿದ್ದು ಪಟ 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 ಅಂತು ಅಂದ್ರೇನೆ ನಮ್ಗೊಂಥರ ಹೆದರಿಕೆ ಆಗುತ್ತೆ ರಾತ್ರಿ ಹೊತ್ತು. ಏನಪ್ಪಾ ಇಷ್ಟೊಂದು ಗಾಳಿ ಬೀಸ್ತಾ ಇದೆ ಅಂತ. ಮಲ್ನಾಡ್ ಕಡೆ ಎಲ್ಲ ಕೇಳ್ತೀವಿ ನಾವು, ಕರಾವಳಿ ಸೈಡಲ್ಲೆಲ್ಲ ನೆರೆ ಬಂದಿದೆ ಅಂತ ಹೇಳ್ತಾರೆ, ಮರಗಳಿಗೆಲ್ಲ ಒಂದಷ್ಟು ಬೆಳೆಗೆಲ್ಲ ಹಾನಿಯಾಗಿದೆ ಅಂತ. ಹಾಗಲ್ಲ, ಬೆಟ್ಟ ಗುಡ್ಡಾನೇ ಹಾರಿಸ್ಕೊಂಡು ಹೋದ್ರೆ ಹೇಗಿರುತ್ತೆ ಸುಂಟ್ರ ಗಾಳಿ, ಆ ರೀತಿ ಆಯ್ತಂತೆ ಸೀನು ಮತ್ತೆ ದಾಸಂಗೆ ತಲೆ ಒಳಗಡೆ. ಯಾಕೆ ಹಂಗಾಯ್ತು ಅಂದ್ರೆ, ಹೀಗ್ಯಾಕ್ ಮಾಡ್ತಾ ಇದ್ದಾನೆ ನಮ್ಮಣ್ಣ, ನಡು ನೀರಲ್ಲಿ ನಮ್ಮನ್ನ ಕೈ ಬಿಟ್ಬಿಡ್ತಾ ಇದ್ದಾನಲ್ಲಪ್ಪ ಅಂತ. ಯಾಕಂದ್ರೆ ಗೋಪಾಲದಾಸರು ವಿಜಯದಾಸರ ಹತ್ರ ಮಾತಾಡ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡ್ರಂತೆ ತಮ್ಮಂದ್ರು. ಯಾವ ವಿಚಾರ? ತಮ್ಮಂದ್ರಿಬ್ರಿಗೆ ಅಂದ್ರೆ ಸೀನು ಮತ್ತೆ ದಾಸುಗೆ ಮದ್ವೆ ಮಾಡ್ಬೇಕು ಅಂತ ಕೇಳಿಸ್ಕೊಂಡ್ರಂತೆ. ಅಷ್ಟಕ್ಕೇನೆ ಇವರಿಬ್ರಿಗೂ ಹೆದರಿಕೆ ಆಗೋಯ್ತಂತೆ. ಯಾಕಂದ್ರೆ ಕೊನೆ ತಮ್ಮ ರಂಗು, ಅವನು ಒಂದಷ್ಟು ವಿದ್ಯಾಭ್ಯಾಸ ನಡೆಸಿದಾನೆ, ವ್ಯವಸಾಯದಲ್ಲಿ ಅವನಿಗೆ ಒಂದಷ್ಟು ಪಳಗಿದಾನೆ. ಯಾಕಂದ್ರೆ ಸಂಕಾಪುರದಲ್ಲಿ ಒಂದಷ್ಟು ಜಮೀನುಗಳನ್ನ ರಾಜರು ಅವನಿಗೆ ದಾನವಾಗಿ ಕೊಟ್ಟಿದ್ರು. ಆಯ್ತು, ಅದಕ್ಕೆ ತಮ್ಮ ಯಾತ್ರೆಗೆ ಹೋಗ್ಬೇಕಾದ್ರೆ ತಮ್ಮನ್ನ ಅಲ್ಲೇ ಬಿಟ್ಟು ಹೋಗ್ತಾ ಇದ್ರು ರಂಗುನ, ಸೊ ದಟ್ ಮನೆ ಮತ್ತೆ ಹೊಲ ಎಲ್ಲ ಮೇಂಟೈನ್ ಮಾಡ್ತಾನೆ ಅವನು ಅಂತ. ಆದ್ರೆ ಯಾವಾಗ್ಲೂ ಅಣ್ಣನ ಜೊತೆ ಇರ್ತಾ ಇದ್ದವ್ರು ಯಾರು? ಸೀನು ಮತ್ತೆ ದಾಸು. ಅಣ್ಣ ಹೇಗಿದ್ದ ಅವನಿಗೆ, ತಾಯಿ ಜೊತೆ ಇದ್ರೆ ಯಾವ ಲೆವೆಲಲ್ಲಿ ಅವನಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಸಿಗ್ತಾ ಇತ್ತು, ಆ ರೀತಿ ಅಣ್ಣನ ಮಡಿಲಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿತ್ತಂತೆ. ಅಂತ ಅಣ್ಣ ಅವನೇನಾದ್ರೂ ಹಾಡ್ಕೊಂಡು ದಾರಿಲಿ ಹೋಗ್ತಿದ್ದ ಅಂತಂದ್ರೆ ಸಮುದ್ರದ ಅಲೆಗಳು ಬೀಸಿದ್ರೆ ತಂಪಾಗಿ ಶಾಂತವಾಗಿ ಅಲೆಗಳು ಬಂದ್ರೆ ಹೇಗಿರುತ್ತೆ ಆ ರೀತಿ ಆಗ್ತಾ ಇತ್ತಂತೆ. ಅಣ್ಣನೇ ಅಂದ್ರೆ ಗೋಪಾಲದಾಸರೇ ತಾಯಿ ತಂದೆ ಗುರು ಎಲ್ಲಾನು ಗೋಪಾಲದಾಸರೇ ಆಗಿದ್ರು, ಬದುಕಿನ ಉಸಿರಾಗಿದ್ರು ಅವರು. ಈಗ ಗೋಪಾಲದಾಸರಂತೂ ಮದುವೆ ಬೇಡ ಅಂತ ಅವರು ಹೇಳ್ಬಿಟ್ರು, ಯಾಕಂದ್ರೆ ಅದು ಅವತಾರದ ಇದು ಗುಟ್ಟದು. ಆದ್ರೆ ಈಗ ಸೀನುಗೆ ದಾಸುಗೆ ಮಾಡ್ಬೇಕು ಅಂತಾರಲ್ಲ, ಆಗ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ರಂತೆ. ಗೋಪಾಲದಾಸರೆಲ್ಲೋ ಹೊರಗಡೆ ಹೋಗಿದ್ರು. ಆಗ ಸೀನಣ್ಣ ದಾಸಣ್ಣ ಏನ್ ಮಾಡ್ತಾರೆ, ಗೋಪಾಲದಾಸರಿಗೆ ಸೀನಣ್ಣ ದಾಸಣ್ಣ ಇಬ್ರು ಮಾತಾಡ್ಕೋತಾರಂತೆ. ನೋಡ್ದ ದಾಸು, ಎಷ್ಟು ಜನ್ಮದ ಸಾಧನೆನೋ, ಅದರಿಂದ ಒಳ್ಳೆ ಗುರು ಸಿಗ್ತಾನೆ ಅಂತ ಹೇಳ್ತಾರೆ. ಎಷ್ಟು ಜನ್ಮಗಳ ಸಾಧನೆ ಆದ್ಮೇಲೆ ಸ್ವರೂಪ ದರ್ಶನ ಅಂದ್ರೆ ಬಿಂಬರೂಪವನ್ನ ದರ್ಶನ ಮಾಡುವಂತಹ ನೀತ ಗುರು ಸಿಗ್ತಾರೆ, ಶಾಸ್ತ್ರ ಹೇಳುತ್ತೆ. ನಮ್ಗೆ ಎಷ್ಟು ಜನ್ಮದ ಪುಣ್ಯದ ಫಲಾನೋ ಏನೋ, ನಮ್ಮ ಅಣ್ಣನೇ ನಮ್ಗೆ ಗುರುವಾಗಿ ಸಿಕ್ಬಿಟ್ಟಿದ್ದಾನೆ. ಆಯ್ತಾ, ಅವನು ಸ್ವರೂಪ ದರ್ಶನ ಮಾಡಿಸೋದು ನಮ್ಗೆ ಈ ಜನ್ಮದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಬೇಡ ಪರವಾಗಿಲ್ಲ, ಅದೇನ್ ತೊಂದರೆ ಇಲ್ಲ, ಇನ್ನೊಂದಷ್ಟು ಜನ್ಮ ಆದ್ಮೇಲೆ ಸಿಗ್ಲಿ. ಆದ್ರೆ ಇಷ್ಟು ಜನಕ್ಕೆಲ್ಲ ಭವಿಷ್ಯ ಹೇಳ್ತಾನಲ್ಲ ಅಣ್ಣ, ನಮ್ ಭವಿಷ್ಯನೇ ಇನ್ನ ನೋಡ್ಕೊಂಡಿಲ್ವಲ್ಲ ಅವನು. ಆ ಅಣ್ಣ ಭವಿಷ್ಯ ನೋಡಿದ್ರೆ ಗೊತ್ತಾಗಿರೋದು ಅಂತ ಕೇಳಿದ್ರೆ ದಾಸು ಹೇಳ್ತಾನಂತೆ, ಏನಂತ ಕಾಣಿಸ್ತಿತ್ತು ಅಂತ. ತಮ್ಮಂದ್ರ ಮದುವೆ ಮಾಡಿದ ಮಾರನೇ ದಿನಾನೇ ಭ್ರಾತೃವಿಯೋಗ ಅಂದ್ರೆ ತಮ್ಮಂದ್ರು ಮರಣ ಹೊಂದಿದ್ರು ಅಂತ ಕಾಣಿಸ್ತಿತ್ತು ಅಂತ ಅಂತಾನಂತೆ.
ಆಗ ಮದ್ವೆ ಮಾಡಿದ ಮಾರನೇ ದಿನ ಅಂತ ಹೇಳ್ತಿದ್ಯಲ್ಲಣ್ಣ, ನನಗೆ ಅದು ನಿನ್ ವಿಷಯದಲ್ಲಿ ಸರಿ ಇರ್ಬೋದೇನೋ, ಯಾಕಂದ್ರೆ ನೀನ್ ಮದ್ವೆ ಮಾಡಿದ ಮಾರನೇ ದಿನ ಸಾಯ್ಬೋದೇನೋ, ಆದ್ರೆ ನನ್ನ ವಿಷಯದಲ್ಲಿ ಅದು ಇನ್ನೊಂದ್ ಸ್ವಲ್ಪ ಬೇರೆ ತರ ಇದೆ. ಮದ್ವೆ ದಿನಾನೇ ತಮ್ಮ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ ಅಂತ ಅವ್ರಿಗೆ ಭವಿಷ್ಯದಲ್ಲಿ ಕಾಣಿಸ್ತಿತ್ತೇನೋ ಅಂತ ಹೇಳಿದಾಗ, ಇಬ್ರು ಪಾಪ ಒಬ್ರು ದುಃಖ ಒಬ್ರು ತೋಡ್ಕೋತಾ ಇದ್ದಾರೆ. ಅವ್ರಿಬ್ರಿಗೂ ಇಷ್ಟ ಇಲ್ಲ ಮದ್ವೆ ಆಗೋದಕ್ಕಷ್ಟೇನೆ. ಆ ರೀತಿ ಮಾತಾಡ್ತಿರ್ಬೇಕಾದ್ರೇನೆ ಗುರು ಶಿಷ್ಯರು ಬರ್ತಾರಂತೆ. ಆಗ ಗುರು ಶಿಷ್ಯರು ಬಂದಾಗ ಹೇಳ್ತಾರೆ ವಿಜಯದಾಸರ ಹತ್ರ. ಅದಕ್ಕೆ ವಿಜಯದಾಸರಿಗೆ ಹೇಳ್ತಾರೆ, ಗಟ್ಟಿಯಾಗಿ ಕಾಲಿಡ್ಕೊಂಡ್ಬಿಡ್ತಾರಂತೆ. ನೋಡಿ, ನೀವು ಹೇಳಿದ್ರೆ ಮಾತ್ರ ನಮ್ಮ ಅಣ್ಣ ಅವನ ಡಿಸಿಷನ್ ಅನ್ನ ಚೇಂಜ್ ಮಾಡ್ತಾನೆ. ಅವನಂತೂ ಮದುವೆ ಆಗ್ಲಿಲ್ಲ, ಅದಕ್ಕೆ ಅವನ ಮೂಲ ಅವತಾರನೇ ಕಾರಣ ಅಂತ ನಾವು ಊಹೆ ಮಾಡಿದೀವಿ. ಆದ್ರೆ ನಮ್ಗೆ ನಮ್ಮ ಮೂಲ ರೂಪ ಏನಂತಾನೆ ಗೊತ್ತಿಲ್ವೇ. ಆ ಮೂಲ ರೂಪ ಅರ್ಥ ಮಾಡ್ಕೊಳೋದಕ್ಕೆ ನಮ್ಗೆ ಈ ಜನ್ಮದ ಸಾಧನೆ ಸಾಕಾಗುತ್ತೋ ಇಲ್ವೋ ಅದೇನಾದ್ರೂ ಇರ್ಲಿ, ಒಟ್ನಲ್ಲಿ ನಮಗ್ ಮದ್ವೆ ಅಂತೂ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಒತ್ತಾಯದಿಂದ ಮದ್ವೆ ಮಾಡಿದ್ರೆ ನಾವಂತೂ ಬದುಕುಳಿಯಲ್ಲ. ತುಂಬಾ ಹಿಂದೆ ಗದ್ವಾಲದಲ್ಲಿ ಬಿಟ್ಟು ಬಂದಿದ್ದ ನಮ್ಮಣ್ಣ ರಾಜರ ಹತ್ರ ಕೆಲ್ಸಕ್ಕೆ. ಅಲ್ಲಿ ಪಡಬಾರದ್ ಪಾಡ ಪಟ್ಬಿಟ್ಟು ಆಮೇಲೆ ಅವನ್ ಕೃಪೆಯಿಂದಾನೇ ವಾಪಸ್ ಬಂದ್ವಿ. ಆಗ ನಾವು ನೆಮ್ಮದಿಯಾಗಿದ್ವಿ, ಇಷ್ಟು ದಿನ ಚೆನ್ನಾಗಿರ್ಲಿ ಅಂತ ಅನ್ಕೊಂಡಿದ್ರೆ ಈಗ ನೋಡಿ ಮತ್ತೆ ಅವನ್ ಹೆಂಗ್ ಮಾಡ್ತಾ ಇದ್ದಾನೆ ನಮ್ಗೆ ಅಂತ ಹೇಳಿದಾಗ, ವಿಜಯದಾಸರು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ ನಿಧಾನಕ್ಕೆ ಹೇಳ್ತಾರಂತೆ. ಇವರು ಸರಿಯಾಗಿ ಹೇಳಿದ್ದಾರೆ ಭಾಗಣ್ಣ. ಶ್ರೀಹರಿಗಳು ಗುರು ಇವರಿಂದ ದೊಡ್ಡ ಸೇವೆ ಅಪೇಕ್ಷೆ ಪಡ್ತಾ ಇದ್ದಾರೆ. ಹರಿದಾಸ ಸಾಹಿತ್ಯ ಈಗಾಗ್ಲೇ ಆಲ್ಮೋಸ್ಟ್ ಕಡಿಮೆ ಆಗ್ಬಿಟ್ಟಿದೆ. ಅಳದು ಉಳಿದಿರೋ ಪದ್ಯನ ಇವರು ಸಂಗ್ರಹ ಮಾಡಿ ಬರ್ದಿಡ್ಲಿ ಬಿಡು, ಅದು ಶಾಶ್ವತವಾಗಿರುತ್ತೆ ಅಂತ ನಾನೇನ್ ಹೇಳಲ್ಲ. ಆದ್ರೆ ಹಿರಿಯರ ಸಾಹಿತ್ಯನ ಸಂಗ್ರಹ ಮಾಡಿದ್ರೆ ಬರೆದ್ರೆ, ನಾವು ಸುಮಾರು ಕಡೆ ಕೇಳಿದೀವಿ, ಹರಿಕಥಾಮೃತ ಸಾರ ಆಗಿರ್ಬೋದು, ಹರಿಭಕ್ತಿ ಸಾರ ಆಗಿರ್ಬೋದು, ಎಷ್ಟೋ ಕೃತಿಗಳು ಏನಂತಾರೆ ಅಂದ್ರೆ ಬರೆದೋದಿ ಕೇಳಿದವನಿಗೆ ಅಂತ. ಈ ಶನಿನ ಚರಣಬದನೆ ಕೇಳಿರ್ಬೋದು. ಬರೆದೋದಿ ಬರೆಯೋ ಅಭ್ಯಾಸ ಮಾಡ್ತಾ ಇದ್ರು ಆ ಕಾಲದಲ್ಲಿ. ನನಗ್ ತಿಳಿದಂಗೆ ಸುಮಾರು ಜನ, ನನ್ನ ಮ್ಯೂಸಿಕ್ ಟೀಚರ್ ತಾಯಿ ಕೂಡ 100 ಸರಿ ಬರೆದಿದ್ರಂತೆ ಹರಿಕಥಾಮೃತ ಸಾರ. 32 ಸಂಧಿಗಳು, ಅತ್ಯಂತ ಸುದೀರ್ಘವಾಗಿರೋದು 900+ ನುಡಿಗಳು 100 ಟೈಮ್ಸ್ ಬರ್ದಿದ್ದಾರಂತೆ. ಆ ರೀತಿ ಆಗಿನ ಕಾಲದವ್ರಿಗೆಲ್ಲ ಅದೊಂದು ದೀಕ್ಷೆ ಅಂತ ಇತ್ತು. ನಮ್ಗದೆಲ್ಲ ಇಲ್ಲ, ಏನ್ ಕೇಳಿದ್ರು ಟೈಮ್ ಇಲ್ಲ. ನಾನು ಆಗ್ಲೇ ಹೇಳ್ದಂಗೆ ಟೈಮ್ ಇಲ್ಲ ಅನ್ನೋದು ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳೋದು ಪಾಲಿಶ್ಡ್ ವರ್ಷನ್ ಅಷ್ಟೇ. ಟೈಮ್ ಇಲ್ಲ ಅನ್ನೋರ್ಗೆ ಸೀರಿಯಲ್ ನೋಡಕ್ ಟೈಮ್ ಇರುತ್ತೆ, ಶಾಪಿಂಗ್ ಮಾಡಕ್ ಟೈಮ್ ಇರುತ್ತೆ, ಫೆಸ್ಟಿವಲ್ಗಳು ಸೆಲೆಬ್ರೇಟ್ ಮಾಡಕ್ ಟೈಮ್ ಇರುತ್ತೆ. ಶಾಸ್ತ್ರದಲ್ಲಿ ಹೇಳಿದಾರೋ ಇಲ್ವೋ ಆ ರೀತಿ ಫೆಸ್ಟಿವಲ್ಗಳನ್ನ ಸೆಲೆಬ್ರೇಟ್ ಮಾಡ್ತಾರೆ, ಅದೆಲ್ಲದಕ್ಕೂ ಟೈಮ್ ಇರುತ್ತೆ. ಆದ್ರೆ ಪಾಠ ಕೇಳಿ, ಬರೀರಿ ಕೃತಿಗಳನ್ನ, ಮಂತ್ರ ಯಾವ್ದಾದ್ರು ಶ್ಲೋಕಗಳನ್ನ ಅಭ್ಯಾಸ ಮಾಡಿ ಅಂದ್ರೆ ಟೈಮ್ ಇಲ್ಲ, ಬಿಸಿ, ಟೈಮ್ ಇಲ್ಲ, ಕೆಲಸ ಇದೆ, ಟೈಮ್ ಇಲ್ಲ, ಪುರ್ಸೊತ್ತಿಲ್ಲ. ಎಲ್ಲದಕ್ಕೂ ಪುರ್ಸೊತ್ತಿರುತ್ತೆ, ಆದ್ರೆ ಸ್ಪಿರಿಚುಯಾಲಿಟಿ ಒಂದಕ್ಕೆ ಬಿಟ್ಟು ಅಷ್ಟೇ. ಅದನ್ನ ಪಾಲಿಶ್ಡ್ ವರ್ಷನ್ ಅಷ್ಟೇ ಅವ್ರು ಹೇಳೋದು ಟೈಮ್ ಇಲ್ಲ ಅಂತ. ಐ ನೆವರ್ ಬಿಲೀವ್ ಇಟ್. ಟೈಮ್ ಇಲ್ಲ ಅಂತ ಹೇಳೋದನ್ನ ನಾನು ಯಾವತ್ತೂ ನಂಬಲ್ಲ. ಏನಕ್ಕೆ ಟೈಮ್ ಇರಲ್ಲ? ಒಂದು ಅರ್ಧ ಗಂಟೆ ನಿದ್ದೆ ಕಡಿಮೆ ಮಾಡಿದ್ರೆ ಆಯ್ತಪ್ಪ, ಏನ್ ಗಂಟು ಹೋಗೋದಿದೆ ಅದರಲ್ಲಿ? ಎಷ್ಟು ಜನ 2 ಅವರ್ ನಿದ್ದೆ ಮಾಡ್ತಾ ಇದ್ದಾರೆ. ಮೋದಿ ಅಂತ ಮೋದಿ ಇಡೀ ದೇಶನ ನೋಡ್ತಾ ಇದ್ದಾರೆ, 2 ಅವರ್ಸ್ ನಿದ್ದೆ ಮಾಡ್ತಾ ಇದ್ದಾರೆ ಅವರು. ಹಾಗಾರ ಅವರು ಬದುಕಿಲ್ವಾ ಅವರು? ಹಾಗಾರೆ ಈಸ್ ಹಿ ನಾಟ್ ಫಿಟ್? ಹೆಲ್ದಿ ಆಗಿಲ್ವಾ ಅವರು? ದೇಶ ದೇಶ ಸುತ್ತುತ್ತಾರೆ, ರಾಜ್ಯ ರಾಜ್ಯ ಸುತ್ತುತ್ತಾರೆ ಈ ವಯಸ್ಸಲ್ಲೂ, 70 ವರ್ಷ ಆಗಿದ್ರು ಕೂಡ. ಅವ್ರಿಗೆ ಸಾಧ್ಯ ಆಗೋದು ನಮ್ಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಹಂಗಾದ್ರೆ ನಾವೇನ್ 2 ಅವರ್ ಏನ್ ಮಲ್ಕೊಂತಾ ಇಲ್ಲ, 4 ಅವರ್ 5 ಅವರ್ ಅಂತೂ ಮಿನಿಮಮ್ ಮಲಗ್ತೀವಿ. ಟೈಮ್ ಇಲ್ಲ ಅಂತ ಹೇಳ್ತೀವಿ. ದಟ್ ಈಸ್ ಒನ್ ಆಫ್ ದ ನಾನ್ ಸೆನ್ಸ್ ಇದು. ಸೊ ಹಾಗೆ ಇಲ್ಲೇನ್ ಹೇಳ್ತಾ ಇದ್ದಾರೆ, ಬರೆಯೋ ಕೆಲ್ಸನಾದ್ರೂ ಮಾಡ್ಲಿ ಬಿಡಪ್ಪ. ಇದು ಬರೆಯೋದ್ರಿಂದ ಏನಾಗುತ್ತೆ ಅಂದ್ರೆ ಪುಣ್ಯದ ಕೆಲಸ ಇದು. ಇವಾಗ ಕೃತಿ ರಚನೆ ಮಾಡೋಷ್ಟಂತೂ ಯೋಗ್ಯತೆ ಇಲ್ಲ ನಮ್ಗೆ. ಪುರಂದರದಾಸರಲ್ಲ, ಗೋಪಾಲದಾಸರಲ್ಲ, ವಿಜಯದಾಸರಲ್ಲ ನಾವು. ಅಟ್ಲೀಸ್ಟ್ ಅವ್ರ ಕೃತಿಗಳನ್ನ ಬರೆಯೋದು ಒಂದು ಪುಣ್ಯ ಕಾರ್ಯ ಜೊತೆಲಿರ್ಲಿ. ಇದನ್ನ ವಿಜಯದಾಸರು ಹೇಳ್ತಾ ಇದ್ದಾರೆ. ಸಾಹಿತ್ಯ ನಿರ್ಮಾಣ ಮಾಡದಷ್ಟೇ ಪುಣ್ಯ ಕಾರ್ಯ ಸಿಕ್ಕತ್ತಂತೆ, ಯಾರಿಗುಂಟು ಯಾರಿಗಿಲ್ಲ. ಪುರಂದರದಾಸರದು ಕೃತಿಗಳನ್ನ ಪುರಂದರೋಪನಿಷತ್ ಅನ್ಬಿಟ್ರು ವ್ಯಾಸರಾಜರು, ಅವ್ರ ಗುರುಗಳು. ಅಂಥದ್ರಲ್ಲಿ ಅವ್ರ ಕೃತಿಗಳು ನಿರ್ಮಾಣ ಮಾಡೋದಕ್ಕೆ ಎಷ್ಟೆಲ್ಲ ಬೇಕಲ್ವಾ? ಭಗವಂತನ ಸಾಕ್ಷಾತ್ಕಾರ ಆಗಿರ್ಬೇಕು, ಆ ಕ್ಷೇತ್ರಕ್ಕೆ ಹೋದಾಗ ಆ ಭಗವಂತ ಕಾಣಿಸಿರ್ಬೇಕು ಅವನಿಗೆ, ಆ ರೂಪದ ಭಗವಂತ. ಅವನ ಮೇಲೆ ಅವ್ರ ಕೃತಿಗಳನ್ನ ರಚನೆ ಮಾಡ್ತಾರೆ. ಅದೆಲ್ಲ ನಮ್ಗೆ ಜಸ್ಟ್ ಬರೆಯೋದ್ರಿಂದ ಸಿಕ್ಕತ್ತೆ ಅಂತ ಇದ್ದಾರೆ ಪುಣ್ಯ. ಯಾರಿಗುಂಟು ಯಾರಿಗಿಲ್ಲ ಭಾಗ್ಯ. ಅದಕ್ಕೆ ನಿನ್ ಜೊತೆ ಇವ್ರ ಜೊತೆ ಆಗಿರ್ಲಿ, ಸರಿಯಾಗಿರೋ ಸಮಯದಲ್ಲಿ ಇವ್ರಿಗೂ ಬಿಂಬರಚನ ಮಾಡಿಸಿ ಅಂಕಿತ ಕೊಡು. ಸಾಹಿತ್ಯ ನಿರ್ಮಾಣ ಇವರಿಂದನೂ ಆಗ್ಬೇಕಾಗಿದೆ, ಅದು ಹರಿ ಸಂಕಲ್ಪ ಅದು ಅಲ್ವಾ? ಯಾಕೆ ಏನು ಅಂತ ನಾವು ಪ್ರಶ್ನೆ ಮಾಡಂಗಿಲ್ಲ. ಮನುಷ್ಯರು ದೃಷ್ಟಿ ವೈಶಾಲ್ಯ ಎಷ್ಟೇ ವಿಸ್ತೀರ್ಣ ಆಗಿರ್ಲಿ, ಅದಕ್ಕೊಂದು ಲಿಮಿಟ್ ಇದೆ ಅಲ್ವಾ? ನನ್ನ ಕಣ್ಣು ಇಷ್ಟುದ ನೋಡ್ತಾ ಇದೆ ಅಂದ್ರೆ ಹೌ ಮಚ್ ಐ ಕ್ಯಾನ್ ಸಿ? 4 ಗೋಡೆ ಮಧ್ಯದಲ್ಲಿದ್ರೆ 4 ಗೋಡೆ ಕಾಣಿಸ್ಬೋದು ನನಗೆ. ಕ್ಯಾನ್ ಐ ಸಿ ಬಿಯಾಂಡ್ ಮೈ ವಾಲ್? ಇಲ್ಲ. ಅಥವಾ ಹೊರಗಡೆ ನಿಂತೆ ಅಂದ್ರೆ ಇಡೀ ಮನೆ ಪೂರ್ತಿ ಕಾಣಿಸ್ಬೋದು.
ಆ ಮನೆಗಿಂತ ಬಿಯಾಂಡ್ ಆಗಿ ನನ್ಗೇನಾದ್ರೂ ಕಾಣಿಸಕ್ ಶುರುವಾಗುತ್ತಾ? ಇಲ್ಲ. ಸೊ ವಿ ಹ್ಯಾವ್ ಗಾಟ್ ಸರ್ಟನ್ ಲಿಮಿಟೇಷನ್ಸ್ ಅಲ್ವಾ? ಅದಕ್ಕೆ ಭಗವಂತನ ಸಂಕಲ್ಪ ಏನು ಅಂತ ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಅಥವಾ ಅದು ಏನು ನೋಡೇ ಬಿಡ್ತೀನಿ ನಾನು ಅವನ ಸಂಕಲ್ಪ ಏನಿದೆ ಅಂತ ನಾವು ಹಠಕ್ಕೆ ಹೋಗ್ಬಾರ್ದಂತೆ. ಅದಕ್ಕೆ ಇವರು ಕೂಡ ನಿಂತರನೇ ಬ್ರಹ್ಮಚಾರಿಗಳಾಗಿ ಸಾಧನೆ ಮುಂದುವರಿಸ್ಲಿ. ಆಯ್ತಾ? ವಂಶ ಮುಂದುವರಿಬೇಕು ಅಂತ ನೀನ್ ಹೇಳ್ತಿದ್ಯಾ ಅಂದ್ರೆ ರಂಗು ಇದಾನಲ್ಲ, ಸೊ ರಂಗುಗ್ ಮದುವೆ ಮಾಡ್ಬಿಡೋಣ ಅಲ್ವಾ? ಅವನು ದೊಡ್ಡ ಜೀವಿನೇ, ಅವನ್ ಸಂಸಾರದಲ್ಲಿದ್ದು ಸಾಧನೆ ಮಾಡ್ತಾನೆ. ಹಂಗಂತ ಬ್ರಹ್ಮಚಾರಿಗಳು ಮಾತ್ರ ಸಾಧನೆ ಮಾಡೋದು, ಸಂಸಾರದಲ್ಲಿದ್ದವರಲ್ಲ ಅಂತಲ್ಲ. ಯಾಕಂದ್ರೆ ಪುರಂದರದಾಸರು ವಾಸ್ ಗೃಹಸ್ಥರು, ವಿಜಯದಾಸರು ಕೂಡ ಗೃಹಸ್ಥರೇ. ನಾವು ಅವ್ರ ಚರಿತ್ರೆಯಲ್ಲಿ ಕೇಳಿದೀವಿ. ಅರಳಮ್ಮ ಎಲ್ಲ ಪತ್ನಿ ಕೇಳಿದೀವಲ್ಲ, ಶೇಷಗಿರಿದಾಸರು ಮಗ. ಸೊ ಹೀಗೆ ಗೃಹಸ್ಥರು ಕೂಡ ಮಾಡಿದ್ದಾರೆ. ಬಟ್ ಇವ್ರಿಗೆ ಈ ಜನ್ಮಕ್ಕೆ ಭಗವಂತ ಇದನ್ನ ಡಿಸೈಡ್ ಮಾಡಿದ್ದಾನೆ, ಬ್ರಹ್ಮಚಾರಿಗಳಾಗೇನೆ ಸಾಧನೆ ಮಾಡಬೇಕು ಅಂತ. ಹಾಗೆ ನಾಟ್ ಟು ಟೇಕ್ ಇಟ್ ಅದರ್ವೈಸ್. ಓಕೆ, ಇದು ಶ್ರೀಹರಿ ಇಚ್ಛೆ. ಆಯ್ತಾ? ಭಗವಂತನ ಇಚ್ಛೆ. ಸಂಸಾರದಲ್ಲಿದ್ದು ಸಾಧನೆ ಮಾಡಬೇಕು ಅಂತ ಇದ್ರೆ ಅವ್ರು ಸಂಸಾರದಲ್ಲಿದ್ದೇ ಸಾಧನೆ ಮಾಡ್ತಾರೆ. ಬ್ರಹ್ಮಚಾರಿಗಳಾಗಿ ಅವ್ರು ಸಾಧನೆ ಮಾಡಬೇಕು ಅಂತಿದ್ರೆ ಅವರು ಬ್ರಹ್ಮಚಾರಿಗಳಾಗೆ ಸಾಧನೆ ಮಾಡ್ತಾರೆ. ಅದು ಭಗವಂತನ ಇಚ್ಛೆ. ಆಯ್ತಾ? ಶೀಘ್ರ ಅವನ ಮದುವೆಗೆ ವ್ಯವಸ್ಥೆ ಮಾಡು ಅಂತ ಹೇಳ್ತಾರೆ. ಗುರುಗಳು ಹೇಳಿದ್ರು ಅಂದ್ರೆ ಗೋಪಾಲದಾಸರು ಕೇಳ್ದಂಗಿರ್ತಾರ? ಓಕೆ, ಇಟ್ ಇಸ್ ಲೈಕ್ ಶಾಸನ ತರ. ಆಯ್ತು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ರಂಗಣ್ಣಂಗೆ ಮದುವೆ ಮಾಡಕ್ಕೆ ಸಂಕಲ್ಪ ಮಾಡ್ತಾರೆ. ಶೀಘ್ರದಲ್ಲೇ ತಿರುಪತಿಲಿ ಬ್ರಹ್ಮೋತ್ಸವ ಬರ್ತಾ ಇದೆ, ನಮ್ ಜೊತೆ ನೀವು ಎಲ್ಲ ಯಾತ್ರೆಗೆ ಬನ್ನಿ, ತುಂಬಾ ಜನ ಕಾಯ್ಕೊಂಡಿದ್ದಾರೆ. ಈ ಸಲ ನೀವು 3 ಜನ ನನ್ನ ಜೊತೆ ಯಾತ್ರೆಗೆ ಬನ್ನಿ, ಮುಂದಿನ ವರ್ಷ ಕಾಶಿ ಯಾತ್ರೆಗೆ ಹೋಗೋಣ ಅಂತ ವಿಜಯದಾಸರು ಹೇಳಿದಾಗ ಲಕ್ ತಿರುಗ್ತಿವ್ರದು ಅಂತ ಅನ್ಕೊಂಡಿರ್ತಾರೆ. ವಿಜಯದಾಸರ ಆಶೀರ್ವಾದ, ಗೋಪಾಲದಾಸರ ಸಂಕಲ್ಪ. ಯಾವ ಶುಭ ಕಾರ್ಯಕ್ಕೆ ತಡೆ ಆಗುತ್ತೆ ಅಲ್ವಾ? ನಥಿಂಗ್, ಯಾವುದು ಡಿಲೇ ಆಗಲ್ಲ. ರಂಗಣ್ಣನ ಮದುವೆ ತುಂಬಾ ಭರ್ಜರಿಯಾಗಿ ನಡೆಯುತ್ತಂತೆ. ಆಮೇಲೆ ಎಲ್ಲರೂ ಸೇರಿ ತಿರುಪತಿ ಬ್ರಹ್ಮೋತ್ಸವದಲ್ಲಿ ಭಾಗಿಯಾಗ್ತಾರೆ. ತಿರುಪತಿಯಿಂದ ಹಿಂದಕ್ಕೆ ಬರ್ಬೇಕಾದ್ರೆ ಮಂತ್ರಾಲಯನ ನೋಡ್ಕೊಂಡು ಬರ್ತಾರೆ. ಮತ್ತಿನ್ನೊಂದು ರೌಂಡ್ ರಾಯರ ದರ್ಶನ. ಆಗ್ಲೇ ಹೇಳ್ದಂಗೆ ರಾಯರ್ ಮಾತ್ರ ಕಾಣಲ್ಲ ಅವ್ರಿಗೆ ಬೃಂದಾವನದಲ್ಲಿ. ನಮಗ ರಾಯರ್ ಮಾತ್ರ ಅಲ್ಲ, ರಾಯರೇ ಕಾಣಲ್ಲ. ಕಲ್ಲು ಬಿಟ್ರೆ ಇನ್ನೇನು ಕಾಣಲ್ಲ. ಅದಕ್ಕೆ ಎಷ್ಟು ಫೈಟಿಂಗು, ಅದಕ್ಕೆಷ್ಟು ಒತ್ತಾಟ ಗುದ್ದಾಟ. ಆ ಪಾಪ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇರೋರ್ಗೆಲ್ಲ ತಲೆ ಕೆಟ್ಟು ಅವ್ರಿಗೆಲ್ಲ ತೊಂದರೆ ಕೊಟ್ಟು ಅವ್ರ ಬಾಯ್ ಬಿಡ್ಕೋತಾ ಇರ್ತಾರೆ. ಅಂದ್ರೂ ಅವ್ರಿಗೆ ನಾವು ಹಿಡಿ ಶಾಪ ಹಾಕಿ ನೋಡಿದ್ದು ರಾಯರನ್ನ, ರಾಯರ ಬೃಂದಾವನನ, ಕಲ್ಲನ್ನ. ಆದ್ರೆ ರಾಯರ್ ಕಾಣಿಸ್ಲಿಲ್ಲ ನಮ್ಗೆ ಅಲ್ವಾ? ನಮ್ ಪುಣ್ಯ ಕಷ್ಟಾದ್ರೂ ಸಿಕ್ತಲ್ಲ ಅನ್ಕೊಂಡಿರ್ಬೇಕು. ಇವರು ಸಾಕ್ಷಾತ್ ನೋಡ್ತಾರಂತೆ ರಾಯರು ಬೃಂದಾವನದಲ್ಲಿ ಇರುವಂತದ್ದನ್ನ. ಸೊ ಹಾಗೆ ರಾಯರನ್ನೆಲ್ಲ ನೋಡ್ಕೋತಾರೆ. ಗೋಪಾಲದಾಸರಂತೂ ಕುಣಿದಾಡ್ಬಿಡ್ತಾರಂತೆ. ಮುಂದೆ ಮಂತ್ರಾಲಯದಲ್ಲಿ ಏನೇನಾಗತ್ತೆ ಅದೆಲ್ಲ ಅವ್ರಿಗೆ ಕಾಣಿಸಕ್ ಶುರುವಾಗತ್ತಂತೆ. ಹಾಗೆ ಎಲ್ಲ ಕಾಣತ್ತೆ. ಯಾಕಂದ್ರೆ ಅಪರೋಕ್ಷ ಜ್ಞಾನಿಗಳು ಇವರೆಲ್ಲ. ಒಂದಷ್ಟು ದಿನ ಅಲ್ಲೇ ಸೇವೆ ಮಾಡಿ ವಿಜಯದಾಸರ ಪರ್ಮಿಷನ್ ತಗೊಂಡು ಉತ್ತನೂರ್ಗೆ ವಾಪಸ್ ಬರ್ತಾರೆ. ರಾಯರ ದರ್ಶನ ಆಯ್ತು, ತಿರುಮಲ ಗೋವಿಂದ ದರ್ಶನ ಕೊಟ್ಟ. ಗೋಪಾಲದಾಸರು ಸಾಹಿತ್ಯ ದಿನಾ ನಿರ್ಮಾಣ ಮಾಡ್ತಾ ಇರ್ತಾರೆ. ಪ್ರತಿದಿನ ರಾತ್ರಿ ಭಜನೆಗೆ ಬರ್ತಾ ಇರ್ತಾರೆ. ಜನ ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ. ಒಂದಿನ ವೆಂಕಟೇಶ್ವರನ್ ಸನ್ನಿಧಾನಿಲಿ ಗೋಪಾಲದಾಸರು ನರ್ತನ ಸೇವೆ ಮಾಡಿ ಕೂತಿರ್ತಾರ ಆರಾಮಾಗಿ. ಆಗ ಸೀನಣ್ಣ ದಾಸಂಡ್ರು ನಿಧಾನಕ್ಕೆ ಪ್ರಶ್ನೆ ಮಾಡ್ತಾರಂತೆ. ಭಾಗಣ್ಣ ಅಂತ ಇಬ್ರು ಒಂದೇ ಸರಿ ಹೇಳ್ತಾರೆ. ಗೋಪಾಲದಾಸರು ಕತ್ತೆತ್ತಿ ನೋಡ್ತಾರೆ. ಯಾವುದೋ ಧಾರ್ಮಿಕ ಜಿಜ್ಞಾಸೆ ಅಲ್ವಾ, ಸಮ್ ಸ್ಪಿರಿಚುವಲ್ ಇನ್ಕ್ವಿಸಿಟಿ ಅಂದ್ರೆ ಎನ್ಕ್ವೈರಿ ಅನ್ನುವಂಥದ್ದು. ನಮ್ಗದು ಬರೋದೇ ಇಲ್ಲ ನೋಡಿ. ನಮ್ಗೆ ಸ್ಪಿರಿಚುವಲ್ ಎನ್ಕ್ವೈರಿ ಅನ್ನುವಂಥದ್ದು ವಿ ನೆವರ್ ಗೆಟ್ ಡೌಟ್ ಸ್ಪಿರಿಚುಯಾಲಿಟಿಲಿ. ಯಾಕಂದ್ರೆ ದಟ್ ಈಸ್ ನಾಟ್ ಅವರ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಲ್ವಾ? ಅದಕ್ಕೆ ಡೌಟ್ ಬರಲ್ಲ ನಮ್ಗೆ. ಅದನ್ನ ಪ್ರಶ್ನೆ ಮಾಡೋದು ಗೋಪಾಲದಾಸರು ಯೋಚನೆ ಮಾಡ್ತಿರ್ತಾರಂತೆ. ಸದ್ಯದಲ್ಲೇ ಏನೋ ಹಾಕ್ತಾರೆ ಇವರು ಬಾಂಬು ಅಂತ. ವಿಜಯದಾಸರು ಕನ್ನಡ ಹರಿದಾಸ ಸಾಹಿತ್ಯಕ್ಕೆ ಅಂತ ಅವತಾರ ಮಾಡಿದ್ದಾರೆ ಅಲ್ವಾ? ಭೃಗು ಋಷಿಗಳ ಅಂಶಾವತಾರರವರು. ಪುರಂದರದಾಸರು ಏನ್ ಮಾಡಿದ್ದಾರೆ? ಆಲ್ರೆಡಿ 4,75,000 ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅವ್ರು ಹೇಳದೇ ಇರೋ ಸಬ್ಜೆಕ್ಟೇ ಇಲ್ಲ, ಎಲ್ಲ ಹೇಳ್ಬಿಟ್ಟಿದ್ದಾರೆ. ಪುರಂದರದಾಸರ ಶಿಷ್ಯರು ವಿಜಯದಾಸರು ಅಲ್ವಾ? ಪುರಂದರದಾಸರ ತರ ಹೋಗದೆ, ಆದ್ರೆ ಪುರಂದರದಾಸರ ಕೃತಿಗಳನ್ನ ನೀವು ಕೇಳಿ ನೋಡಿದ್ರೆ ಗೊತ್ತಾಗತ್ತೆ, ತುಂಬಾ ಸರಳವಾಗಿ ಅವರು ಕೃತಿಗಳನ್ನ ಮಾಡಿದ್ದಾರೆ ಪುರಂದರದಾಸರು. ಅಂದ್ರೆ ನಾರ್ಮಲ್ ಲೇ ಮ್ಯಾನ್ಗೂ ಕೂಡ ಅರ್ಥ ಆಗ್ಬೇಕು ಅವ್ರ ಕೃತಿಗಳು. ಟು ಒನ್ ಲೆವೆಲ್, ಫುಲ್ ಹೇಳ್ತಾ ಇಲ್ಲ, ಟು ಸರ್ಟನ್ ಎಕ್ಸ್ಟೆಂಟ್ ಕೆಲವೊಂದು ಕೃತಿಗಳು ಅರ್ಥ ಆಗೋ ಲೆವೆಲ್ ಅಲ್ಲಿ ಇದೆ ಅಂತ. ಆದ್ರೆ ವಿಜಯದಾಸರದ್ದು ಏನ್ ಗೊತ್ತಾ, ಅವ್ರದ್ದು ತತ್ವಗಳು ಸಿದ್ಧಾಂತಗಳ ಮೇಲೆ ಹೋಗುತ್ತೆ. ಇವಾಗ ತುಂಬಾ ಇದೆ ಅವ್ರದ್ದು. ಸೃಷ್ಟಿ ಪ್ರಕರಣ ಸುಳಾದಿಯಿಂದ ಪ್ರತಿಯೊಂದನು, ಆಮೇಲೆ ನರಸಿಂಹ ಸುಳಾದಿ ಇರ್ಬೋದು, ಇದೆಲ್ಲಾನು ಕೂಡ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ ಜನಗಳಿಗೆ. ಯಾಕೆ ಆ ರೀತಿ ಯಾಕೆ ಅವ್ರ ಮಾಡ್ತಾ ಇದ್ದಾರೆ, ಯಾಕೆ ನಾರ್ಮಲ್ ಆಗಿ ಇದು ಮಾಡ್ತಾ ಇಲ್ಲ ಅಂತ. ನೀವು ಒಂಥರ ಅವ್ರ ಲೈನಲ್ಲೇ ಹೋಗ್ತಾ ಇದ್ದೀರಾ. ನೀವು ಹಾಡಿರೋ ಪದ ಪದ್ಯಗಳು ಪಂಡಿತ್ರಿಗೆ ಗೊತ್ತಾಗತ್ತೆ ಹೊರತು ನಾರ್ಮಲ್ ಕೆಳಗಡೆ ಲೆವೆಲ್ ಅಲ್ಲಿ ಇರ್ತಾರಲ್ಲ ನಮ್ ತರ ಜನಗಳು ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಯಾಕೆ? ಆಕ್ಚುಲ್ ಆಗಿ ವ್ಯಾಸ ಸಾಹಿತ್ಯನ್ನೇ ದಾಸ ಸಾಹಿತ್ಯಕ್ಕೆ ಯಾಕೆ ಇಳಿಸಿದ್ರು ಅಂತಂದ್ರೆ ಹರಿದಾಸರು,
ನಾರ್ಮಲ್ ಜನಗಳಿಗೂ ಕೂಡ ವೇದವ್ಯಾಸರು ಏನೆಲ್ಲ ವೇದಗಳನ್ನ ವಿಭಾಗ ಮಾಡಿದ್ದಾರೆ ಅದು ಸಿಗ್ಬೇಕು, ಪುರಾಣಗಳು ಸಿಗ್ಬೇಕು, ಉಪನಿಷತ್ಗಳು ಸಿಗ್ಬೇಕು, ಬ್ರಹ್ಮಸೂತ್ರ ಸಿಗ್ಬೇಕು, ಭಾಗವತ ಸಿಗ್ಬೇಕು, ಮಹಾಭಾರತ ಸಿಗ್ಬೇಕು ಅಂತಾನೆ ಅವ್ರ ಕೃತಿಗಳನ್ನ ರಚನೆ ಮಾಡಿದ್ದು ನಮ್ಮೆಲ್ಲರಿಗೂ ಅರ್ಥ ಆಗ್ಲಿ ಅಂತ. ಬಟ್ ಡೋಂಟ್ ಯು ಥಿಂಕ್ ಯು ಆರ್ ಗೆಟಿಂಗ್ ಡಿವಿಯೇಟೆಡ್ ಫ್ರಮ್ ದಿಸ್ ಅಂತ ತಮ್ಮಂದ್ರು ಕೇಳ್ತಾರೆ. ಆಯ್ತಾ? ಎಲ್ಲಾ ವರ್ಗದ ಜನಕ್ಕೂ ಬೇಕಾಗಿರೋ ವಿಷಯ ಬಿಟ್ಟು ಯಾವುದೋ ಬರೀ ಪರ್ಟಿಕ್ಯುಲರ್ ಆಗಿ ಒನ್ ಕ್ಲಾಸ್ ಆಫ್ ಪೀಪಲ್ಗೆ ಅರ್ಥ ಆಗುವಂತ ಸಾಹಿತ್ಯ ಮಾತ್ರ ನೀವು ರಚನೆ ಮಾಡ್ತಿದ್ದೀರಲ್ಲ ಅಂತ ಹೇಳ್ತಾನೆ. ಗೋಪಾಲದಾಸರು ನಗ್ತಾರೆ. ತತ್ವಗಳು, ಸಿದ್ಧಾಂತಗಳು, ಪ್ರಮೇಯಗಳು ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಅಲ್ವಾ. ವಾಟ್ ಯು ಮೀನ್ ಬೈ ದಟ್ ಅಲ್ವಾ. ತತ್ವ ಅಂದ್ರೆ ಫಿಲಾಸಫಿ, ಸಿದ್ಧಾಂತ ಅಂದ್ರೆ ಎಲ್ಲಾನು ಅದರದ್ರದ್ದೇ ಪ್ರಮೇಯಗಳು, ಅದನ್ನೆಲ್ಲ ಏನಂತ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ ಶ್ರೀಮದಾಚಾರ್ಯರು ಬೋಧನೆ ಮಾಡಿರುವಂತಹ ದ್ವೈತ ಸಿದ್ಧಾಂತ ಅಲ್ವಾ, ಆ ದ್ವೈತ ಸಿದ್ಧಾಂತಕ್ಕೆ ಎಕ್ಸ್ಪ್ಲನೇಷನ್ ಕೊಡುವಂಥದ್ದೇ ಇದೆಲ್ಲ ಬಂದಿರುವಂಥದ್ದು ಅಂತ. ಹಾಗಾದ್ರೆ ಶ್ರೀಮದಾಚಾರ್ಯರು ಯಾರಿಗೆ ಬೋಧನೆ ಮಾಡಿದ್ರು? ದಟ್ ವುಡ್ ಬಿ ದ ನೆಕ್ಸ್ಟ್ ಕ್ವೆಶ್ಚನ್. ಅವ್ರು ಯಾರಿಗೆ ಹೇಳಿದ್ರು? ಯಾರೋ ಒಬ್ರಿಗೆ ಹೇಳ್ಬೇಕಲ್ಲ, ಅವರು ಯಾರಿಗೆ ಹೇಳಿದ್ರು ಅಂತ. ಮಾಧ್ವರಿಗೆ ಅಂತ ಅಲ್ಲೇ ರಂಗಣ್ಣ ಹೇಳ್ತಾನಂತೆ. ಮಾಧ್ವರು ಅಂದ್ರೆ ಯಾರು? ಗೋಪಾಲದಾಸರು ಪ್ರಶ್ನೆ ಅಲ್ವಾ. ಇದು ಸೀರೀಸ್ ಆಫ್ ಪ್ರಶ್ನೆಗಳು, ಅರ್ಥ ಮಾಡ್ಕೊಳಕ್ ನಾವು ಇಷ್ಟಪಡಬೇಕು, ಕಷ್ಟಪಡೋದಲ್ಲ, ಇಷ್ಟಪಡಬೇಕು. ಏನಂತಾರೆ, ದ ಫಸ್ಟ್ ಕ್ವೆಶ್ಚನ್ ವಾಸ್, ವಿಜಯದಾಸರಾಗಿರ್ಬೋದು, ಗೋಪಾಲದಾಸರಾಗಿರ್ಬೋದು, ತತ್ವಗಳು, ಸಿದ್ಧಾಂತಗಳು, ಪ್ರಮೇಯಗಳನ್ನ ತಿಳಿಸೋದಕ್ಕೆ ಕೃತಿಯನ್ನ ರಚನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ತತ್ವಗಳು, ಸಿದ್ಧಾಂತಗಳು, ಪ್ರಮೇಯಗಳು ಅಂದ್ರೆ ಏನು ಅಂತ ಕೇಳಿದಾಗ ಕ್ವಶನ್ನು ಶ್ರೀಮದಾಚಾರ್ಯರು ಏನನ್ನ ಬೋಧನೆ ಮಾಡಿದ್ರು ಅದೇ ಅಂತ ಹೇಳ್ತಾರೆ. ಹಾಗಾದ್ರೆ ಶ್ರೀಮದಾಚಾರ್ಯರು ಯಾರಿಗೆ ಬೋಧನೆ ಮಾಡಿದ್ರು? ಮಾಧ್ವರಿಗೆ. ಮಾಧ್ವರು ಅಂದ್ರೆ ಯಾರು? ಗೋಪಾಲದಾಸರು ಪ್ರಶ್ನೆ. ಶ್ರೀಮದಾಚಾರ್ಯರ ಸಿದ್ಧಾಂತವನ್ನ ಒಪ್ಪದವರು. ಈಗ ಶ್ರೀಮದಾಚಾರ್ಯರು ಹೇಳ್ತಾರೆ ಪಂಚಭೇದ, ಜೀವ ಜೀವ ಭೇದ, ಜೀವ ಜಡ ಭೇದ, ಜೀವ ಈಶ ಭೇದ, ಜಡ ಜಡ ಭೇದ, ಜಡ ಈಶ ಭೇದ ಹೇಳಿದ್ರಲ್ವಾ. ಅದನ್ನ ಒಪ್ಕೋಬೇಕು. ನಾನ್ ಬೇರೆ, ನೀವು ಬೇರೆ, ನಾನ್ ಬೇರೆ, ಪುಸ್ತಕ ಬೇರೆ, ಪುಸ್ತಕ ಬೇರೆ, ಮೊಬೈಲ್ ಬೇರೆ, ನಾನ್ ಬೇರೆ, ಭಗವಂತ ಬೇರೆ, ಮೊಬೈಲ್ ಬೇರೆ, ಭಗವಂತ ಬೇರೆ. ಏನ್ ಕಷ್ಟ ಇದೆ ಇದನ್ನ ಅರ್ಥ ಮಾಡ್ಕೊಳೋದ್ರಲ್ಲಿ? ಅದನ್ನ ಒಪ್ಪಿದೀವಿ ನಾವು. ಆಯ್ತಾ? ಭಗವಂತ ಸರ್ವೋತ್ತಮ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ವಾಯುದೇವರು ಜೀವೋತ್ತಮರು ಯಾಕೆ? ಅದನ್ನು ಕೂಡ ನಾನೊಂದಷ್ಟು ಸರಿ ಎಕ್ಸ್ಪ್ಲೈನ್ ಮಾಡಿದೀನಿ, ನನ್ನ ಬುದ್ಧಿಗೆ, ನನ್ನ ಯೋಗ್ಯತೆಗೆ ನಿಲುಕಿದಷ್ಟು. ಆಯ್ತಾ? ಪಂಡಿತರಷ್ಟು ಎಕ್ಸ್ಪ್ಲೈನ್ ಮಾಡಕ್ ಬರದೇ ಇರ್ಬೋದು, ನನ್ಗೆ ಕನ್ವಿನ್ಸ್ ಆಗುವಷ್ಟು ಮಟ್ಟಿಗೆ ನಾನು ಅದನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ಪಾಲಿಸ್ತಾ ಇದ್ದೀನಿ. ಓಕೆ. ಸೊ ಹಾಗೆ ಮಿಕ್ಕದವರೆಲ್ಲ ಯಾರು? ಭಗವಂತನ ದಾಸರು ಅಂತ ಹೇಳ್ತಾ ಇದ್ದಾರೆ. ಇದನ್ನ ವಾಯುದೇವರು ಹೇಳ್ಕೊಟ್ಬಿಟ್ಟಿದ್ದಾರೆ. ದಾಸೋಹಂ ಕೋಸಲೇಂದ್ರಸ್ಯ, ನಾನು ರಾಮನ ದಾಸ ಅಂತ ಹೇಳಿದ್ದು ಹನುಮಂತ ದೇವರು. ಹನುಮಂತ ದೇವರಷ್ಟು ದಾಸರಾಗಕ್ಕಾಗದೇ ಇದ್ರು ಕೂಡ ನಮ್ ಯೋಗ್ಯತೆಗೆ ತಕ್ಕನಷ್ಟೇ ನಾವು ಭಗವಂತನ ದಾಸರಾಗ್ಲೇಬೇಕು. ಆಯ್ತು. ಇದನ್ನ, ಆ ಸಿದ್ಧಾಂತನ ಯಾರು ಒಪ್ತಾರೋ ಅವರು ಮಾಧ್ವರು ಅಂತ. ಅದ್ರ ಸತ್ವನ ಕಂಡಿಡ್ಕೊಂಡಿದ್ದಾರೆ ಅವರು, ಅದ್ರ ದೃಢತೆನ ಕಂಡಿಡ್ಕೊಂಡಿದ್ದಾರೆ. ಅದನ್ನ ರಂಗಣ್ಣ ಹೇಳ್ತಾನೆ. ಆಯ್ತಾ? ಹಾಗಾದ್ರೆ ಶ್ರೀಮದಾಚಾರ್ಯರು ಏನು ಬೋಧನೆ ಮಾಡಿದ್ರಲ್ವಾ, ತತ್ವಗಳು, ಸಿದ್ಧಾಂತಗಳು, ಅದ್ರ ಶ್ರೇಷ್ಠತೆನ ಯಾರು ಕನ್ವಿನ್ಸ್ ಆಗಿದ್ದಾರೆ ಅವರಲ್ವಾ ಮಾಧ್ವರು. ಹಾಗಾದ್ರೆ ಅವ್ರಿಗೆ ಮತ್ತ್ಯಾಕೆ ಹೇಳ್ಬೇಕು ಅಲ್ವಾ? ಈಗ ಆಲ್ರೆಡಿ ಗೊತ್ತಾಗಿನೇ ಅವರು ಆ ಮತವನ್ನ ಸ್ವೀಕಾರ ಮಾಡಿರುವಂಥದ್ದು. ಆ ಕಾಲದಲ್ಲಿ ಇಟ್ ಇಸ್ ನಾಟ್ ಜಾತಿ, ಅರ್ಥ ಮಾಡ್ಕೊಳ್ಳಿ. ಮಧ್ವಾಚಾರ್ಯರು ತಂದೆ ತಾಯಿ ಮಾಧ್ವರಲ್ಲ, ಗೊತ್ತಾಯ್ತಾ? ಮಧ್ವಾಚಾರ್ಯರು ಬಂದ ಮೇಲಿಂದ ತಾನೇ ಮಧ್ವ ಮತ ಅನ್ನುವಂಥದ್ದು ಬಂದಿದ್ದು. ಯಾರೆಲ್ಲ ಮಧ್ವಾಚಾರ್ಯರ ಸಿದ್ಧಾಂತವನ್ನ, ತತ್ವವನ್ನ ಫಾಲೋ ಮಾಡ್ತಾರೋ ಅವರೆಲ್ಲ ಮಾಧ್ವರು. ಆಯ್ತಾ? ಶ್ರೀಮದಾಚಾರ್ಯರು ಶಿಷ್ಯರಿದ್ರಲ್ಲ, ಇಮಿಡಿಯೇಟ್ ಶಿಷ್ಯರು. ಈಗ ತ್ರಿವಿಕ್ರಮ ಪಂಡಿತಾಚಾರ್ಯರಾಗಿರ್ಬೋದು, ನಾರಾಯಣ ಪಂಡಿತಾಚಾರ್ಯರಾಗಿರ್ಬೋದು, ನರಹರಿ ತೀರ್ಥರಾಗಿರ್ಬೋದು, ಪದ್ಮನಾಭ ತೀರ್ಥರಾಗಿರ್ಬೋದು, ಇವರೆಲ್ಲರೂ ಕೂಡ ಅದ್ವೈತಿಗಳು. ಅವ್ರು ಯಾರು ಮಾಧ್ವರಲ್ಲ. ಶ್ರೀಮದಾಚಾರ್ಯರ ತತ್ವವನ್ನ ತಿಳ್ಕೊಂಡು ಅದಕ್ಕೆ ಮನಸೋತು ಅದ್ರ ದೃಢತೆಯನ್ನ, ಅದರ ಸತ್ವವನ್ನ ತಿಳಿದ್ಬಿಟ್ಟು ಅವ್ರೇನ್ ಮಾಡಿದ್ರು, ಮಧ್ವ ಮತ ಅಂದ್ರೆ ಮಾಧ್ವರ ಅನುಯಾಯಿಗಳು, ಮಧ್ವರ ಅನುಯಾಯಿಗಳ ಆದ್ರು. ಆಯ್ತಾ? ಸೊ ಹಾಗಿರೋದ್ರಿಂದ ತಿಳ್ಕೊಂಡು ಬಂದವ್ರಿಗೆ ಮತ್ತೆ ತಿಳಿಸೋದಿದ್ಯಾ? ಅರ್ಥ ಇದೆಯಾ? ಅಮ್ಮನ್ಗಿಂತ ಮೊದಲು ಮಗು ಹುಟ್ಟಿತು ಅಂದ್ರೆ ಹಂಗೆ ಹೇಳ್ದಂಗ ಆಗತ್ತಷ್ಟೇ. ಶ್ರೀಮದಾಚಾರ್ಯರು ಜಗತ್ತಿಗೆಲ್ಲ ಬೋಧನೆ ಮಾಡಿದ್ರು. ಆಯ್ತಾ? ಎಲ್ರೂ ಅವ್ರ ತತ್ವನ ಸ್ವೀಕರಿಸಿದ್ರು ಅಂತಿಲ್ಲ. ಯಾರಿಗೆ ಅದ್ರ ಸತ್ಯನ ಮನಗಂಡ್ರೋ ಅವರು ಅದನ್ನ ಫಾಲೋ ಮಾಡಕ್ ಶುರು ಮಾಡಿ ಏನ ಮಾಡಿದ್ರು, ಮಾಧ್ವರು ಅಂತ ಅನ್ನಿಸ್ಕೊಂಡ್ರು. ಈ ಮಾಧ್ವರು ಅಂತ ಅನ್ನಿಸ್ಕೊಂಡವ್ರು ಅಲ್ಲೇ ಸ್ಟಾಪ್ ಆಗಲ್ವಲ್ಲ. ಅವ್ರಿಗೂ ಮದುವೆಗಳಾಯ್ತು, ಅವ್ರಿಗೂ ಮಕ್ಕಳುಗಳಾದ್ರು,
ಅವ್ರನ್ನು ಕೂಡ ಮಾಧ್ವರು ಅಂತಾನೆ ಕನ್ಸಿಡರ್ ಮಾಡಕ್ ಶುರು ಮಾಡ್ಬಿಟ್ರು ಅಲ್ವಾ. ABCD ಗೊತ್ತಿಲ್ಲ ಶ್ರೀಮದಾಚಾರ್ಯರ ತತ್ವನ. ಅವ್ರ ತತ್ವ ಗೊತ್ತಿಲ್ಲ, ಅವ್ರ ಸಿದ್ಧಾಂತ ಗೊತ್ತಿಲ್ಲ, ಅವ್ರ ಪಾಠ ಗೊತ್ತಿಲ್ಲ. ಫಸ್ಟ್ ಮಾಧ್ವರು ಅಂದ್ರೆ ಯಾರು? ಶ್ರೀಮದಾಚಾರ್ಯರ ತತ್ವವನ್ನ ತಿಳಿದವರು ಅಂತ. ತತ್ವನೇ ಗೊತ್ತಿಲ್ಲದೆ ಇರೋರ್ಗೆ ಮತ್ತೆ ಮಕ್ಕಳು 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 ಜನರೇಷನ್ ಬಂದ್ಬಿಡ್ತು ಅಂದ್ರೆ ಮಾಧ್ವರು ಅಂತ ಹೆಂಗ್ ಹೇಳಕ್ ಸಾಧ್ಯ? ಆ ರೀತಿ ಮುಂದುವರ್ಕೊಂಡು ಇವಾಗ ಅದನ್ನ ಜಾತಿ ಮಾಡ್ಬಿಟ್ರು ಅಂದ್ರೆ, ಒಂದು ಕ್ಯಾಸ್ಟ್ ಮಾಡ್ಬಿಟ್ರು ಅಂದ್ರೆ ಯಾರು ಹೊಣೆ ಅದಕ್ಕೆ? ಎಮ್ಮೆಗೆ ರೋಗ ಬಂದಾಗ ಏನ್ ಮಾಡಿರ್ತಾರೆ? ಶರೀರದ ಮೇಲೆ ಬರೆ ಎಳಿತಾರೆ. ಅದನ್ನ ನಾಮ ಮುದ್ರೆ ಅಂತ ಅನ್ಕೊಂಡು ಆ ಎಮ್ಮೆನ ಮಾಧ್ವ ಅಂತ ಕರೆಯಕ್ಕಾಗತ್ತಾ? ತತ್ವ ಗೊತ್ತಿಲ್ಲ, ಸಿದ್ಧಾಂತ ಗೊತ್ತಿಲ್ಲ, ಅದನ್ನ ತಿಳ್ಕೊಳಕ್ಕೆ ಪ್ರಯತ್ನ ಕೂಡ ಬರ್ತಿಲ್ಲ. ಸುಮ್ನೆ ನಾಮ ಮುದ್ರೆ ಮೈತುಂಬ ಎಲ್ಲ ಹಚ್ಕೊಂಡ್ಬಿಟ್ರೆ ಅವ್ರನ್ನ ಮಾಧ್ವರು ಅಂತ ಕರೆಯಕ್ಕಾಗತ್ತಾ? ಮಧ್ವ ಸಿದ್ಧಾಂತ ಅನ್ನುವಂಥದ್ದು ಒಂದು ಜಾತಿ ಅಲ್ಲ, ಅದು ಫಿಲಾಸಫಿ. ಅದು ಗೊತ್ತಾಯ್ತಾ? ಹೇಗೆ ಡಾಕ್ಟರ್ ಒಬ್ಬ ಅಥವಾ ಒಬ್ಬ ಜಡ್ಜು, ಅವನಿಗೆ ಮಕ್ಳು ಹುಟ್ಟದಂಗೆ ಇರ್ತಾರ? ಅವನಿಗೆ ಮಕ್ಳು ಹುಟ್ಟಿದ್ರೆ ಅವ್ರು ಜಡ್ಜ್ ಆಗ್ತಾರ? ಅವ್ರು ಡಾಕ್ಟರ್ ಆಗ್ತಾರ? ಆ ರೀತಿ ಫೂಲಿಶ್ನೆಸ್ ಆಯ್ತು ಅಷ್ಟೇನೆ. ಯಾರೋ ಮಧ್ವ ಸಿದ್ಧಾಂತನ ಒಪ್ಕೊಂಡ್ರು, ಶ್ರೀಮದಾಚಾರ್ಯ ತತ್ವಗಳನ್ನೆಲ್ಲ ತಿಳ್ಕೊಂಡ್ರು. ಅವ್ರಿಗೆ ಹುಟ್ಟಿರೋ ಮಕ್ಕಳು ಜನರೇಷನ್ ಆಫ್ಟರ್ ಜನರೇಷನ್ನು ಗೊತ್ತೇ ಇಲ್ಲ, ತಿಳ್ಕೊಳಕ್ಕೂ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಅಂದ್ರೆ ಸುಮ್ನೆ ಅವರು ಮಾಧ್ವರು ಅಂತ ಲೇಬಲ್ ಹಾಕೊಂಡ್ಬಿಟ್ರೆ ಆಗಲ್ಲ ಅಂತ ಗೋಪಾಲದಾಸರು ಹೇಳ್ತಾ ಇದ್ದಾರೆ. ಆಯ್ತಾ? ಶ್ರೀಮದಾಚಾರ್ಯರು ಜಗತ್ತಿಗದನ್ನ ತೋರಿಸ್ತಾರೆ ಅಲ್ವಾ? ಅದನ್ನ ತೋರಿಸ್ದಂಥವ್ರು ಶ್ರೀಮದಾಚಾರ್ಯರು. ಆ ಶ್ರೀಮದಾಚಾರ್ಯರು ವೇದವ್ಯಾಸರು ಅವ್ರ ದೃಷ್ಟಿಯನ್ನ ಬಿಡಿಸಿ ಹೇಳಿದ್ರೆ ಅದು ಮಾಧ್ವರ್ಗ್ ಮಾತ್ರ ಅಂತ ಯಾಕೆ ಭಾವನೆ ಮಾಡ್ಬೇಕಲ್ವಾ? ಜಗತ್ತಲ್ಲಿ ಎಲ್ಲರೂ ಇದನ್ನ ತಿಳಿಬೇಕು ಅಂತ. ಅದಕ್ಕೆ ಗೋಪಾಲದಾಸರು ಕೃತಿಗಳನ್ನ ರಚನೆ ಮಾಡಿದ್ದು, ವಿಜಯದಾಸರು ಕೃತಿಗಳನ್ನ ರಚನೆ ಮಾಡಿದ್ದು. ಇಟ್ ಇಸ್ ನಾಟ್ ಜಸ್ಟ್ ಫಾರ್ ಮಾಧ್ವರು. ಅರ್ಥ ಮಾಡ್ಕೋಬೇಕು ನಾವು. ಆಯ್ತಾ? ಆ ಕೃತಿಗಳನ್ನ ಎಲ್ಲರೂ ತಿಳ್ಕೋಬೇಕು. ಯಾಕಂದ್ರೆ ಶ್ರೀಮದಾಚಾರ್ಯರು ಇಡೀ ಜಗತ್ತಿಗೆ ಅದನ್ನ ಸಾರಿದ್ರು. ತಿಳ್ಕೊಳೋ ಯೋಗ್ಯತೆ ಇದ್ದವರು ರಿಸೀವ್ ಮಾಡಿದ್ರು, ಇಲ್ಲದೆ ಇದ್ದವ್ರು ಬಿಟ್ರು. ಅದು ಅವ್ರ ಹಣೆ ಬರೋದು, ನಾವೇನು ಮಾಡಕ್ಕಾಗೋದಿಲ್ಲ. ಒಟ್ನಲ್ಲಿ ತಿಳ್ಕೋಬೇಕು ಅನ್ನೋಂಥದ್ರಿಂದನೇ ನಾವೇನ್ ಮಾಡ್ತಾ ಇದೀವಿ? ಕೃತಿಗಳನ್ನ ರಚನೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾವು ಈ ರೀತಿ ಡೀಪ್ ಆಗಿ ಇಳಿತಾ ಇದೀವಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರ ಹಾಗಂತ ಏನ್ ಗ್ಯಾರಂಟಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮ್ದು ಕೂಡ ಕೃತಿಗಳು ಹೊಟ್ಟೋಗ್ಬಿಡ್ಬೋದೇನೋ ಅಂದ್ರೆ, ಎಸ್ ಅಫ್ಕೋರ್ಸ್ ಆಗೇ ಆಗತ್ತೆ ಅಲ್ವಾ? ಯಾಕಂದ್ರೆ ಇವಾಗ ನೆನ್ನೆ ಅನ್ನೋದು ಹೋಗಿನೇ ಇವತ್ತು ಬರೋದು ಅಲ್ವಾ? ಅದಕ್ಕೆ ನೆನ್ನೆ ಅಂತೀವಿ. ಇವತ್ತು ಬಂತು ಅಂದ್ರೆ ಆ ಇವತ್ತನ್ನ ಹೋಗಿಸ್ಬಿಡಕ್ಕೆ ಅಥವಾ ಇವತ್ತನ್ನ ನಾಳೆ, ಇವತ್ತನ್ನ ನೆನ್ನೆ ಅನ್ಸೋದಕ್ಕೆ ನಾಳೆ ಕಾಯ್ತಾ ಇರುತ್ತಂತೆ, ಟುಮಾರೋ ಅಲ್ವಾ? ಇವತ್ತು ಅಂದ್ರೆ ಟುಡೇ. ಎಸ್ಟರ್ಡೇ ಅನ್ನೋದು ಹೋಗ್ಲಿಲ್ಲ ಅಂದ್ರೆ ಟುಡೇ ಬರಕ್ ಸಾಧ್ಯ ಇಲ್ಲ. ಟುಡೇ ಅನ್ನೋದು ಎಸ್ಟರ್ಡೇ ಆಗ್ಲಿಲ್ಲ ಅಂದ್ರೆ ಟುಮಾರೋ ಬರೋದಕ್ಕೆ ಸಾಧ್ಯ ಇಲ್ಲ. ಗೆಟಿಂಗ್ ಮೈ ಪಾಯಿಂಟ್? ಅದು ಕಾಲ ಧರ್ಮ ಅದು. ಆಯ್ತಾ? ಸೊ ಹಂಗೇನೆ ಆಗ್ತಾ ಇರುತ್ತೆ. ಆದ್ರೆ ಹೇಗೆ ಟುಡೇ ಅನ್ನೋದು ಟುಮಾರೋ ಬಂದಾಗ ಏನಾಗುತ್ತೆ? ಅದು ಎಸ್ಟರ್ಡೇ ಆಗ್ಬಿಡುತ್ತೆ ಅಲ್ವಾ? ಟುಮಾರೋ ಅನ್ನೋಂಥದ್ದು ಏನಾಗುತ್ತೆ? ನೆಕ್ಸ್ಟ್ ಡೇಗೆ ಏನಾಗುತ್ತೆ? ಅದು ನಾಳೆಗೆ ಏನಾಗುತ್ತೆ? ಅದು ಟುಡೇ ಆಗುತ್ತೆ. ಹಾಗೆ ಹೋಗ್ತಾನೇ ಇರುತ್ತೆ ಇದು ಕಾಲ ಅನ್ನೋಂಥದ್ದು. ಯಾರ್ಯಾರು ಬರ್ತಾರೋ, ಯಾರ್ಯಾರಿಗೆ ಪ್ರಾಪ್ತಿ ಇದೆಯೋ ಅವ್ರವ್ರು ಅಷ್ಟಷ್ಟು ಅರ್ಥ ಮಾಡ್ಕೋತಾರೆ. ಆಯ್ತಾ? ಅರ್ಥ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ? ಮುಂದುವರಿಸ್ತಾರೆ ಸಾಧನೆನ ಅವ್ರವ್ರಿಗೆ. ಯಾಕಂದ್ರೆ ಎಲ್ಲಾ ಕಾಲದಲ್ಲೂ ಎಲ್ಲಾ ತರದವರು ಬರ್ತಾ ಇರ್ತಾರೆ. ಅಷ್ಟಷ್ಟು ಜನಕ್ಕೆ ಏನೇನು ಅರ್ಥ ಆಗುತ್ತೋ, ಎಷ್ಟೆಷ್ಟು ಅರ್ಥ ಆಗುತ್ತೋ, ನಮ್ ಯೋಗ್ಯತೆ ಇತ್ತು ಅಂದ್ರೆ ಇವರೆಲ್ಲ ಪ್ರಾಪ್ತಿ ಆಗ್ತಾರೆ ನಮ್ಗೆ. ಇವ್ರನ್ನ ತಿಳ್ಕೊಳೋದಕ್ಕೂ ಪುಣ್ಯ ಬೇಕು ನಮ್ಗೆ, ಇಲ್ದಿದ್ರೆ ಆಗೋದಿಲ್ಲ. ಅದಕ್ಕೇನೆ ಅವ್ರು ಹೇಳ್ತಾರೆ ಸೀನು ದಾಸು, ನಮಗೂ ಅಪ್ಪಣೆ ಕೊಡಿ, ನಮಗೂ ಅಂಕಿತ ಕೊಡಿ ಅಂತ ಹೇಳಿದಾಗ ಗೋಪಾಲದಾಸರು ಹೇಳ್ತಾರೆ. ಸದ್ಯದಲ್ಲೇನೆ ಏನ್ ಮಾಡ್ತಾರೆ? ಸ್ವಲ್ಪ ದಿನಗಳಲ್ಲಿ ಅವ್ರಿಗೂ ಕೂಡ ಬಿಂಬ ದರ್ಶನ ಮಾಡಿಸ್ತಾರೆ. ಆಮೇಲೆ ಅವರಿಬ್ಬರಿಗೆ ಅಂಕಿತ ಕೊಡ್ತಾರೆ. ಗುರು ಗೋಪಾಲ ವಿಠಲ, ವರದ ಗೋಪಾಲ ವಿಠಲ ಅಂತ ಹೇಳಿ ಅವ್ರಿಗೆ ಅಂಕಿತವನ್ನ ಕೊಡ್ತಾರೆ ಅನ್ನೋದ್ರಲ್ಲಿ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.